33 ಕೋಟಿ ದೇವರುಗಳನ್ನ ಒಂದೊಂದು ಹಬ್ಬಗಳಿಗೆ ಸೀಮಿತ ಮಾಡಿ ಒಂದೊಂದು ಹಬ್ಬಗಳ ಮುಖಾಂತರ ನಾವು ಆಚರಣೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಆ ರೀತಿ ದೇಶ ನಮ್ದು. ನಮ್ಮ ಸಂಸ್ಕೃತಿ, ನಮ್ಮ ಚಿಂತನೆಯಲ್ಲಿ ಆಲ್ಸೋ ಸಂಸ್ಕೃತಿ ನಮ್ದು. ಓನ್ಲಿ ಸಂಸ್ಕೃತಿ ಭಾರತೀಯರದಲ್ಲ, ಆಲ್ಸೋ ಸಂಸ್ಕೃತಿ ಭಾರತೀಯರದು. ಅಂದ್ರೆ ದೇವತೆಗಳೇ ಈ ದೇಶದಲ್ಲಿ ಹುಟ್ಟಬೇಕು ಅಂತ ಕನಸನ್ನು ಕಾಣ್ತಾರೆ. ಎಲ್ಲೂ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಾವು ಸ್ವಂತದ ಪ್ರಾರ್ಥನೆಯನ್ನ, ಸ್ವಹಿತಾಸಕ್ತಿಯನ್ನ ಆಚರಣೆ ಮಾಡುವಂತ ಕೆಲಸವನ್ನು ನಾವು ಮಾಡೋದೇ ಇಲ್ಲ. ಹಿಂದೂ ಸಮಾಜದ ಹಬ್ಬಗಳ ಬಗ್ಗೆ ಮಾತ್ರ ಟೀಕೆ ಮಾಡ್ತಾರೆ. ದುರ್ಜನರು ಸಕ್ರಿಯರಾಗ್ತಾ ಇದ್ದಾರೆ, ಸಜ್ಜನರು ಅನ್ಕೊಂಡಿರ್ತಕ್ಕಂಥವ್ರು ತುಂಬಾ ನಿಷ್ಕ್ರಿಯರಾಗ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಹಬ್ಬಗಳು, ಹರಿದಿನ, ಜಾತ್ರೆ, ಉತ್ಸವ, ಮಹೋತ್ಸವಗಳಿಗೆ ಏನೂ ಕೊರತೆ ಇಲ್ಲ. ಇಡೀ ದೇಶದ ಯಾವುದೇ ಮೂಲೆಗೋದ್ರೂ ಈ ರೀತಿಯ ಉತ್ಸವಗಳನ್ನ ಮಾಡದೇ ಇರತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲೆ, ಒಂದು ಗ್ರಾಮ, ಒಂದು ರಾಜ್ಯ ಇದೆಯಾ ಅಂತ ಕೇಳಿದ್ರೆ ಯಾವುದೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. 33 ಕೋಟಿ ದೇವರುಗಳನ್ನ ಒಂದೊಂದು ಹಬ್ಬಗಳಿಗೆ ಸೀಮಿತ ಮಾಡಿ ಒಂದೊಂದು ಹಬ್ಬಗಳ ಮುಖಾಂತರ ನಾವು ಆಚರಣೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಆ ರೀತಿ ದೇಶ ನಮ್ದು. ಯಾವುದೇ ದೇವರುಗಳನ್ನ ನಾವು ಭೇದ ಭಾವ ಮಾಡಲಿಲ್ಲ. ಯಾವ ರೀತಿ ಅಂತ ಕೇಳಿದ್ರೆ, ಜಗತ್ನಲ್ಲಿ ಒಂದೇ ದೇಶದಲ್ಲಿ ಒಂದೇ ಗ್ರಂಥ, ಒಬ್ಬನೇ ದೇವರು, ಒಂದೇ ಮತ ಇಟ್ಟುಕೊಂಡು ಒಂದು ದಿನಾಂಕದಿಂದ ಆರಂಭ ಆಗಿದ್ಕೊಂಡು ಇದೇ ಶ್ರೇಷ್ಠ ಅನ್ನುವಂಥ ಆದೇಶಗಳಲ್ಲಿದ್ರೆ, ನಮ್ಮಲ್ಲದೆಲ್ಲವಕ್ಕೂ ಭಿನ್ನವಾಗಿ ಇದೇ ಶ್ರೇಷ್ಠ, ಇದೇ ಪವಿತ್ರ ಅಂತ ಎಲ್ಲೂ ಹೇಳಲಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಚಿಂತನೆಯಲ್ಲಿ ಆಲ್ಸೋ ಸಂಸ್ಕೃತಿ ನಮ್ದು. ಓನ್ಲಿ ಸಂಸ್ಕೃತಿ ಭಾರತೀಯರದಲ್ಲ, ಆಲ್ಸೋ ಸಂಸ್ಕೃತಿ ಭಾರತೀಯರದು. ಹಾಗಾಗಿ ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ದೇವರಾಗಲಿಲ್ಲ, ಅಸಂಖ್ಯಾತ 33 ಕೋಟಿ ದೇವರುಗಳು ಅಂತ ನಾನು ಉಲ್ಲೇಖ ಮಾಡಿದೆ. 33 ಕೋಟಿ ದೇವರುಗಳು ಹುಟ್ಟಿದಂತ, ಜನ್ಮವೆದ್ದಂತ ದೇಶ. ಹಾಗಾಗಿ ದೇವತೆಗಳೇ ಹುಟ್ಟಬೇಕು ಅಂತ ಆಸೆ ಪಡ್ತಕ್ಕಂಥ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಗಾಯಂತಿ ದೇವ ಕಿಲಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ. ಅಂದ್ರೆ ದೇವತೆಗಳೇ ಈ ದೇಶದಲ್ಲಿ ಹುಟ್ಟಬೇಕು ಅಂತ ಕನಸನ್ನು ಕಾಣ್ತಾರೆ. ಇವತ್ತು ಚೀನಾದವರು, ಅಮೇರಿಕಾದವರು, ಜಪಾನ್ನವರು ಭಾರತದಲ್ಲಿ ಹುಟ್ಟಬೇಕು ಅನ್ನುವಂಥದ್ದು ಸಾಮಾನ್ಯ. ಆದರೆ ದೇವತೆಗಳೇ ಈ ದೇಶದಲ್ಲಿ ಹುಟ್ಟಬೇಕು ಅಂತ ಕನಸು ಕಾಣ್ತಕ್ಕಂಥದ್ದು. ಹಾಗಾಗಿ ದೇಶದಲ್ಲಿ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಹ ಅಂತ. ಯಾವ ದೇಶದಲ್ಲಿ ಹೆಣ್ಮಕ್ಳಿಗೆ ಗೌರವವನ್ನು ಕೊಡ್ತಾರೋ ಆ ದೇಶದಲ್ಲಿ ದೇವತೆಗಳು ಜನ್ಮವೆತ್ತಾರೆ ಅಂತ. ಅದಕ್ಕೆ ನಮ್ಗೆಲ್ಲವೂ ಉದಾಹರಣೆಗಳು ಪ್ರತ್ಯಕ್ಷ ಅಲ್ಲ, ಸಾವಿರಾರು ರೀತಿಯಲ್ಲಿದೆ. ಈ ದೇಶದಲ್ಲಿ ವಿವಿಧತೆಗಳು ತುಂಬಾ ಇದೆ. ವಿವಿಧತೆಗಳು ಎಷ್ಟಿದೆ ಅಂತ ಕೇಳಿದ್ರೆ, ಕೇರಳದಿಂದ ಆ ಕಾಶ್ಮೀರದ ತುದಿಯ ಅಕ್ಸಾಯಿ ಚೀನಾದವ್ರಿಗೆ ಹೋದ್ರೆ ವಿವಿಧತೆಗಳಿಗೇನೂ ಕೊರತೆ ಇಲ್ಲ. ಅಮೇರಿಕಾದಾಗ ಹೋದ್ರೆ ಒಂದು ಮ್ಯಾಕ್ಡೊನಾಲ್ಡು ಇಲ್ಲ ಒಂದು ನೈಕ್ ಟಿ ಶರ್ಟು ಅಥವಾ ಒಂದು ಜೀನ್ಸ್ ಪ್ಯಾಂಟು ಹಾಕ್ಬಹುದು. ಆದ್ರೆ ನಮ್ಮಲ್ಲಿ ಅದಿಲ್ಲ. ನಮಗೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಬಟ್ಟೆಯನ್ನು ಬೇಕೋ ಅವನು ಆ ರೀತಿ ಹಾಕ್ಕೊಳ್ಬಹುದು. ಬಟ್ಟೆಯಿಂದ ಹಿಡಿದು, ಆಹಾರದಿಂದ ಹಿಡಿದು, ವೇಷ, ಭಾಷೆ, ಭೂಷ ಎಲ್ಲವೂ ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡಿಕೊಳ್ಬಹುದು. ಎಲ್ಲೋ ಒಂದು ಯೂನಿಫಾರ್ಮ್ ಅಂತ ಇಲ್ಲ. ಇಡೀ ದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರೆಲ್ಲರೂ ಇದೇ ರೀತಿಯನ್ನ ಪೂಜೆ ಮಾಡಬೇಕು ಅನ್ನೋದಿದೆಯಾ ಅಂತ ಕೇಳಿದ್ರೆ ಇದೇ ರೀತಿ ಪೂಜೆ ಮಾಡಬೇಕು ಅಂತ ಇಲ್ಲ. ಇದೇ ರೀತಿ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅನ್ನೋದಿದೆಯಾ ಅಂತ ಕೇಳಿದ್ರೆ ಇದೇ ರೀತಿ ಇರಬೇಕು ಅಂತಿಲ್ಲ. ಇದೇ ರೀತಿ ಆಹಾರವನ್ನ ಮಾಡಬೇಕು ಇಡೀ ದೇಶಾದ್ಯಂತ ಅಂತಿದೆಯಾ ಅಂತ ಕೇಳಿದ್ರೆ ಯಾವುದೂ ಇಲ್ಲ. ಆದರೂ ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ. ಯುನಿಟಿ ಇನ್ ಡೈವರ್ಸಿಟಿಯನ್ನು ಜಗತ್ನಲ್ಲಿ ಕಾಣ್ತಕ್ಕಂಥ ಒಂದೇ ಒಂದು ದೇಶ ಅಂತ ಕೇಳಿದ್ರೆ ಅದು ಭಾರತ ಮಾತ್ರ, ಭಾರತ ಮಾತ್ರ. ಹೀಗೆ ಇಂಥ ದೇಶದಲ್ಲಿ ಎಷ್ಟು ಸಾಮ್ಯತೆ ಇದೆ ಅಂತ ಕೇಳಿದ್ರೆ, ರಾಮ ಅಂತ ಇಟ್ಕೊಂಡಾಗ ನಾವು ಕೇರಳಕ್ಕೆ ಹೋದ್ರೆ ರಾಮನ್ ಅಂತ ಹೇಳ್ತೀವಿ. ಅದೇ ಸ್ವಲ್ಪ ತಮಿಳ್ನಾಡಿಗೆ ಬಂದ್ರೆ ರಾಮನ್ ಅಂತ ಹೇಳ್ತೀವಿ. ಆಂಧ್ರಕ್ಕೆ ಬಂದ್ರೆ ರಾಮುಡು ಅಂತ ಹೇಳ್ತೀವಿ. ಕರ್ನಾಟಕಕ್ಕೆ ಬಂದ್ರೆ ರಾಮಪ್ಪ ಅಂತ ಹೇಳ್ತೀವಿ. ಮಹಾರಾಷ್ಟ್ರಕ್ಕೆ ಹೋದ್ರೆ ಅವನನ್ನ ರಾಮನ ಹೆಸರಿನಲ್ಲಿ ಅವನಿಗೆ ಇನ್ಯಾವುದೋ ಒಂದು ಫಡ್ನವೀಸ್, ನಾನಾಕರ್, ಸಂಗೋಲ್ಕರ್ ಅನ್ನೋ ಹೆಸರು ಮುಖಾಂತರ ಮಹಾರಾಷ್ಟ್ರದಲ್ಲಿ ಕರೀತಾರೆ. ಅದೇ ಅವನು ಗುಜರಾತಿಗೆ ಬಂದ್ರೆ ಅವನು ರಾಮ್ ಲಾಲ್ ಆಗ್ತಾನೆ. ಅದೇ ಉತ್ತರ ಪ್ರದೇಶಕ್ಕೆ ಬಂದ್ರೆ ರಾಮ್ ಸಿಂಗ್ ಆಗ್ತಾನೆ. ಅದೇ ಮಧ್ಯಪ್ರದೇಶಕ್ಕೆ ಬಂದ್ರೆ ರಾಮ್ ಸೋಲಂಕಿ ಆಗ್ತಾನೆ. ಅದೇ ಬಿಹಾರಿಗೆ ಬಂದ್ರೆ ಮತ್ತೆ ಅವನು ರಾಮ್ ಯಾದವ್ ಆಗ್ತಾನೆ. ಒರಿಸ್ಸಾಗೆ ಬಂದ್ರೆ ರಾಮ್ ಫಡ್ನವೀಸ್, ಒರಿಸ್ಸಾದ ಭಾಷೆ ಆಗ್ತಾನೆ. ಹೀಗೆ ಕಾಶ್ಮೀರದವರೆಗೆ ಆ ರಾಮನ ಹೆಸರಿನಲ್ಲೇ ವಿವಿಧ ಹೆಸರುಗಳ ಮುಖಾಂತರ ರಾಮನನ್ನ ಆಚರಣೆ ಮಾಡುವಂತ ಕೆಲಸ ಮಾಡ್ತೀವಿ. ಕೇರಳದ ಅರ್ಚಕನೋ, ಕರ್ನಾಟಕದ ಅರ್ಚಕನೋ ಅವನ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದಲ್ಲಿ ವಸ್ತ್ರಗಳನ್ನ, ಪಂಚೆಯನ್ನು ಹಾಕಿ, ಪುತ್ರಿಯನ್ನು ಮೈಮೇಲೆ ಹಾಕಿ ಪೂಜೆಯನ್ನು ಮಾಡ್ತಾನೆ. ಅಲ್ಲಿಯ ವ್ಯವಸ್ಥೆ ಕರ್ನಾಟಕದಲ್ಲಿ ಅದೇ ರೀತಿ ಇದೆ. ಅದೇ ಈ ಸಮಯದಲ್ಲಿ ಉತ್ತರಾಖಂಡ್ಗೋ, ಕೇದಾರಕ್ಕೋ, ವೈಷ್ಣೋದೇವಿಯ ಮೇಲ್ಭಾಗಕ್ಕೆ ಹೋದ್ರೆ ಅಲ್ಲಿರ್ತಕ್ಕಂಥ ಅರ್ಚಕ ಬರೀ ಉತ್ರಿಯ ಪಂಚೆಯನ್ನು ಮಾತ್ರ ಹಾಕ್ಕೊಳ್ಳೋದಿಲ್ಲ, ಬದಲಾಗಿ ಅವನು ಸಾಕ್ಸನ್ನು ಹಾಕ್ಕೊಳ್ತಾನೆ, ಒಂದು ಜಸ್ತಿಯನ್ನು ಅಂದರೆ ಇನ್ನರ್ ಪ್ಯಾಂಟನ್ನು ಹಾಕ್ಕೊಳ್ತಾನೆ,
ಅದ್ರ ಮೇಲೆ ಒಂದು ಪ್ಯಾಂಟನ್ನು ಹಾಕ್ಕೊಳ್ತಾನೆ, ಶರ್ಟ್ ಹಾಕ್ಕೊಳ್ತಾನೆ, ಕೋಟ್ ಹಾಕ್ಕೊಳ್ತಾನೆ, ಅದ್ರ ಮೇಲೆ ಒಂದು ಶಾಲ್ ಹಾಕ್ಕೊಳ್ತಾನೆ, ಮಂಕಿ ಟೋಪಿಯನ್ನು ಹಾಕ್ಕೊಳ್ತಾನೆ, ಹ್ಯಾಂಡ್ ಗ್ಲೌಸನ್ನು ಹಾಕ್ಕೊಳ್ತಾನೆ, ಎಲ್ಲವನ್ನೂ ಹಾಕ್ಕೊಂಡು ಅವನು ಆರತಿಯನ್ನು ಮಾಡ್ತಾನೆ. ಅವನು ದೇವರನ್ನೇ ಪೂಜೆ ಮಾಡ್ತಾನೆ, ಇವನು ದೇವರನ್ನೇ ಪೂಜೆ ಮಾಡ್ತಾನೆ. ಇಬ್ಬರದು ವ್ಯತ್ಯಾಸ ಇದೆಯಾ ಅಂತ ಕೇಳಿದರೆ, ಅಲ್ಲಿನ ವಾತಾವರಣಕ್ಕೆ ಅಕಸ್ಮಾತ್ ಆ ರೀತಿ ಮಾಡಲಿಲ್ಲ ಅಂತ ಕೇಳಿದರೆ ಅವನು ಜೀವಂತ ಶವ ಆಗೋಗ್ತಾನೆ. ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಈ ರೀತಿಯ ಭಿನ್ನತೆಗಳು ಜಗತ್ತಿನಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು ಭಾರತದಲ್ಲಿ ಮಾತ್ರ ಈ ರೀತಿಯ ಕಾಣ್ತೀವಿ. ಹೀಗೆ ನಮ್ಮ ದೇಶದಲ್ಲಿ ನಾವು ದೇವರುಗಳನ್ನ ಭೇದ ಭಾವ ಮಾಡಲಿಲ್ಲ ಅಂತ ನಾನು ಆಗಲೇ ಉಲ್ಲೇಖ ಮಾಡಿದೆ. ರಾಮ ಶಿವನನ್ನು ಪೂಜೆ ಮಾಡಿಸ್ತಾನೆ. ರಾಮೇಶ್ವರಕ್ಕೆ ಹೋದಾಗ ರಾಮ ಶಿವನನ್ನು ಪೂಜಿಸಿದ್ರೆ ಅರ್ಚನೆ ಪೂಜೆಯನ್ನು ಮಾಡ್ತಾನೆ. ಶಿವ ರಾಮ ಮಂತ್ರವನ್ನ ಪಾರ್ವತಿಗೆ ಹೇಳ್ತಾನೆ. ಸೋಮಶೇಖರನು ತನ್ನ ಭಾಮೆಗೆ ಜಪಿಸಿದ ಮಂತ್ರ, ಸೋಮಶೇಖರನು ತನ್ನ ಭಾಮೆಗೆ ಜಪಿಸಿದ ಮಂತ್ರ, ರಾಮ ಮಂತ್ರವ ಜಪಿಸೋ ಏ ಮನುಜ, ರಾಮ ಮಂತ್ರವ ಜಪಿಸೋ ಅಂತ ಹೇಳಿ ಶಿವ ಸಹ ತನ್ನ ರಾಮನ ಮಂತ್ರವನ್ನ ತನ್ನ ಪತ್ನಿಗೆ ಜಪಿಸ್ತಾನೆ. ಅಲ್ಲೆಲ್ಲೂ ಭೇದ ಭಾವಗಳಿಲ್ಲ. ಆದರೆ ಪೂಜೆ ಮಾಡ್ತಕ್ಕಂಥವ್ರು ನಾವು ಭೇದ ಭಾವಗಳನ್ನ ಮಾಡ್ತೀವಿ. ನನ್ನ ದೇವರಿದು, ನನ್ನ ದೇವರಿದು ಅಂತಕ್ಕಂಥ. ದೇವರಿಗೆ ಇಲ್ದಿರ್ತಕ್ಕಂಥ ಜಾತಿ ಭೇದ ಮನುಷ್ಯರಿಗೆ ಯಾಕೆ? ದೇವರಿಗಿಲ್ಲ ಜಾತಿಯ ಭೇದ ಅಂತ ಹೇಳಿ ಕಬೀರ ಒಂದು ಕಡೆ ದೋಹದಲ್ಲಿ ಉಲ್ಲೇಖ ಮಾಡ್ತಾನೆ. ಬಕುತರಿಗಂತೂ ಇಲ್ಲವೇ ಇಲ್ಲ ಅಂತ. ಹಾಗೆ ದೇವರಲ್ಲೇ ಜಾತಿ ಭೇದ ಇಲ್ಲದೆ ಇರಬೇಕಾದ್ರೆ ಎಲ್ಲ ದೇವರುಗಳು ಒಂದೇ. ಆಕಾಶದಿಂದ ಮಳೆ ಹನಿಗಳು ಬೀಳುತ್ತೆ, ಎಲ್ಲವೂ ಬೇರೆ ಬೇರೆಯಾಗಿ ಬೀಳುತ್ತೆ. ಬಿದ್ದಂಥ ಹನಿಗಳು ಒಂದು ಕಡೆ ಹೋಗಿ ಒಂದು ಹಳ್ಳವಾಗಿ ತೊರೆಯಾಗಿ ಸಮುದ್ರಕ್ಕೆ ಸೇರಬೇಕಾದ್ರೆ ಕೊನೆಯ ಉದ್ದೇಶ ಸಮುದ್ರವೇ. ಆಕಾಶಂ ಪತಿತೋ ತೋಯಂ ಯಥಾ ಸಾಗರ ಗಚ್ಚತಿ, ಸರ್ವದೇವ ನಮಸ್ಕಾರವಂ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳ್ತಾರೆ. ಆಕಾಶದಿಂದ ಬಿದ್ದಂಥ ಮಳೆ ಹನಿಗಳೆಲ್ಲವೂ ಬೇರೆ ಬೇರೆಯಾಗಿ ಬಿದ್ರೂ ಅದು ಕೊನೆಗೆ ಭೂಮಿಗೆ ಬಿದ್ದ ನಂತರ ಒಂದು ಹಳ್ಳ ನದಿಯಾಗಿ ಹೋಗಿ ಸಾಗರಕ್ಕೆ ಸೇರುತ್ತೆ. ಹಾಗೆ ಎಲ್ಲ ನಮಸ್ಕಾರಗಳು ಭಗವಂತನಿಗೆ ಸೇರುತ್ತೆ. ಆ ಭಗವಂತನ ಆಚರಣೆಯಲ್ಲಿ ಮಾಡ್ತಕ್ಕಂಥ ಹಬ್ಬ ರೀತಿಯ ಉತ್ಸವಗಳಲ್ಲಿ ನಾವು ಭೇದ ಭಾವಗಳನ್ನ ಮಾಡ್ತಕ್ಕಂಥದ್ದನ್ನ ದೂರ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಎಲ್ಲ ಹಬ್ಬ ದಿನಗಳ ಉತ್ಸವಗಳ ಉದ್ದೇಶ ಸಮರಸತೆಯನ್ನು ನೀಡ್ತಕ್ಕಂಥದ್ದು, ಸಾಮೂಹಿಕ ಭಾವನೆಯನ್ನು ನೀಡ್ತಕ್ಕಂಥದ್ದು, ನಾವೆಲ್ಲರೂ ಒಂದು ಅಂತಕ್ಕಂಥ ಐಕ್ಯತೆಯನ್ನು ಮೆರೀತಕ್ಕಂಥದ್ದು. ಯಾವ ರಾಷ್ಟ್ರದಲ್ಲಿ, ಯಾವ ಸಮಾಜದಲ್ಲಿ, ಯಾವ ದೇಶದಲ್ಲಿ, ಯಾವ ಧರ್ಮದಲ್ಲಿ ಬದುಕ್ತಾ ಇದ್ದೀವಿ ಅದಕ್ಕೆ ನಿಷ್ಠೆಯಿಂದ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಒಡ್ಡುವಂಥ ಕೆಲಸಗಳನ್ನು ಆ ಎಲ್ಲವೂ ಮಾಡ್ತಾ ಹೋಗುತ್ತೆ. ನಮ್ಮಲ್ಲಿ ಅದೆಷ್ಟು ಮಾಸಗಳು, ಅದೆಷ್ಟು ಪಕ್ಷಗಳು, ಎಷ್ಟು ಅಸಂಖ್ಯವಾಗಿ ಇಷ್ಟೊತ್ತು ಉಲ್ಲೇಖ ಮಾಡಿದ್ದವು. ಯಾವ ಮಾಸದಲ್ಲಿ ಯಾವ ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ಋತುವಿನಲ್ಲಿ ಯಾವ ಆಹಾರವನ್ನು ಊಟ ಮಾಡಬೇಕು ಅಂತ. ಹಾಗೆ ಆ ರೀತಿ ನಮ್ಮ ದೇವರುಗಳು ಈ ದೇಶವನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ರಾಮ ಅಂದಾಗ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ, ಆದರೆ ಅಯೋಧ್ಯೆಯಿಂದ ಶ್ರೀಲಂಕಾದವರೆಗೆ ಭಾರತವನ್ನು ರಾಮ ಜೋಡಿಸ್ತಾನೆ. ಕೃಷ್ಣ ಮಥುರಾದಲ್ಲಿ ಹುಟ್ಟಿದ, ದ್ವಾರಕೆಗೆ ಹೋದ, ಪೂರ್ವದಿಂದ ಪಶ್ಚಿಮಕ್ಕೆ ಭಾರತವನ್ನು ಜೋಡಿಸ್ತಾನೆ. ಶಿವ ಅಖಂಡ ಸ್ವರೂಪಿ 12 ಜ್ಯೋತಿರ್ಲಿಂಗಗಳಿದೆ, ಇಡೀ ಭಾರತವನ್ನೇ ಜೋಡಿಸುವಂಥ ಕೆಲಸ ಮಾಡ್ತಾ. ಹೀಗೆ ಶಿವರಾಮಕೃಷ್ಣರ ದೇಶ ಈ ಭಾರತ ದೇಶ. ಹಾಗಾಗಿ ನಾವು ಆ ಭೇದ ಭಾವಗಳನ್ನು ಬಿಟ್ಟು ಒಂದಾಗ್ತಕ್ಕಂಥ ಕೆಲಸಗಳನ್ನು, ಒಂದಾಗ್ತಕ್ಕಂಥ ರೀತಿಯಲ್ಲಿ ನಾವು ಬದುಕಬೇಕು. ಪ್ರಕೃತಿಯಲ್ಲೂ ತುಂಬ ಬದಲಾವಣೆಗಳಾಗತ್ತೆ. ಪ್ರಕೃತಿಯಲ್ಲಿ ಮಳೆಗಾಲ ಮುಗಿದ ನಂತರ, ಈಗ ಮಳೆಗಾಲ ಮುಗಿದು ಬೇಸಿಗೆಗೆ ಬರ್ತಾ ಇದ್ದೀವಿ, ಬೇಸಿಗೆ ಮುಗಿದ ನಂತರ ಮಳೆಗಾಲ ಮುಗಿದು ಚಳಿಗಾಲ ಬಂದು ಬೇಸಿಗೆಗೆ ಬರುತ್ತೆ, ಬೇಸಿಗೆ ಆದ ನಂತರ ಮತ್ತೆ ಮಳೆಗಾಲ ಬರುತ್ತೆ. ಹೀಗೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗುತ್ತೆ. ನಮ್ಮ ದೇಹ ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಆದರೂ ಹೊಂದಾಣಿಕೆ ಆಗುತ್ತೆ. ಆ ಋತುಗಳಿಗೆ ಅನುಗುಣವಾಗಿ ಇಷ್ಟೊತ್ತು ಹೇಳಿದರು, ಉಲ್ಲೇಖ ಮಾಡಿದರು. ಆ ಋತುಗಳಿಗೆ ಅನುಗುಣವಾಗಿ ಹಬ್ಬಗಳನ್ನು, ಉತ್ಸವಗಳನ್ನು ಆಚರಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ. ಅದಕ್ಕೋಸ್ಕರ ನಾವು 2 ಮಾರ್ಗಗಳನ್ನು ಕಂಡುಹಿಡ್ಕೊಳ್ತೀವಿ. ಒಂದು, ಈ ಬದಲಾವಣೆಗೆ ನಮ್ಮ ದೇಹ ಹೊಂದಿಕೊಳ್ಳಿಕ್ಕೋಸ್ಕರ ಒಂದು ದೇವರ ಮೊರೆಗಳನ್ನು ಹೋಗುವಂಥದ್ದು, ಅದಕ್ಕೋಸ್ಕರ. ಎರಡನೇದು, ಈ ಕಾಯಿಲೆಗಳಿಂದ ದೂರ ಇರ್ತಕ್ಕಂಥದ್ದು. ಇವತ್ತಿನ ನಮ್ಮ ವೈಜ್ಞಾನಿಕ ಚಿಂತನೆಯಲ್ಲಿ ಇದು ಹೇಳಿದಾಗ ತುಂಬ ಹಾಸ್ಯ ಅನಿಸ್ಬಿಡತ್ತೆ. ಏಕೆ ಸಾಧ್ಯ? ಇವತ್ತು ಈ ರೀತಿ ಇವತ್ತಿನ ವಿಜ್ಞಾನದ ಕಾಲಘಟ್ಟದಲ್ಲಿ ನಾವು ಬದುಕ್ತಕ್ಕಂಥ ಕಾಲಘಟ್ಟದಲ್ಲಿ ದೇವರ ಮೊರೆ ಹೋಗೋದ್ರಿಂದ ನಮ್ಮ ಆರೋಗ್ಯ ಸರಿಯಾಗತ್ತಾ, ಅಥವಾ ಕಾಯಿಲೆಗಳನ್ನು ಬರ್ತಿರೋ ರೀತಿಯಲ್ಲಿ ತಡೆದಿಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಕೇಳಿದರೆ 2 ಉಪನ್ಯಾಸಗಳನ್ನ ನಾವು ಕೇಳ್ದವು. ಯಾವ ಋತುಗಳಲ್ಲಿ ಯಾವ ಹಬ್ಬಗಳನ್ನು ಆಚರಣೆ ಮಾಡಬೇಕು, ಯಾವ ಋತುಗಳಲ್ಲಿ ಯಾವ ಹಬ್ಬದಲ್ಲಿ ಯಾವ ಆಹಾರವನ್ನು ಊಟ ಮಾಡಬೇಕು ಅನ್ನೋದು 2ನ್ನೂ ಪಾಲನೆ ಮಾಡ್ತಾ ಬಂದಾಗ ಇಷ್ಟೊಂದು ಜನರಿಗೆ ಕ್ಯಾನ್ಸರ್ ಆಗ್ತಿರ್ಲಿಲ್ಲ. ಇವತ್ತಿಡೀ ಕರ್ನಾಟಕದಲ್ಲಿ ಒಂದೇ ವರ್ಷದಲ್ಲಿ 52 ಜನ ಹೈಸ್ಕೂಲ್ಗಿಂತ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹೈಸ್ಕೂಲ್ಗಿಂತ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಕಾರಣ ಏನು ಅಂತ ಕೇಳಿದರೆ, ನಮ್ಮ ಆಹಾರದ ವ್ಯವಸ್ಥೆಗಳಿಗೆ ವಿರುದ್ಧವಾಗಿ ನಾವು ಬದುಕ್ತಾ ಇರೋದು ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು.
ಹಾಗಾಗಿ ನಮ್ಮ ಹಬ್ಬ ಹರಿದಿನ ಉತ್ಸವಗಳು ಈ ಎಲ್ಲವಕ್ಕೂ ಪೂರಕವಾಗಿ ಹಾಕಿದೆ ಅಂತ ಕೇಳಿದರೆ ಈ ಕಾರಣಕ್ಕೋಸ್ಕರ ನಮ್ಮ ಹಿರಿಯರು ಜೋಡಿಸುವಂಥ ಕೆಲಸವನ್ನು ಮಾಡಿದರು. ಹಬ್ಬ ಅಂತ ಕೇಳಿದರೆ ಅದು ಪುಷ್ಕಳ ಭೋಜನ, ಹೊಸ ಬಟ್ಟೆ, ಅಲ್ಲೇ ಆ ಋತುವಿಗೆ ಸಂಬಂಧಪಟ್ಟಂಥ ಭೋಜನಗಳು, ದೇಹದ ಆರೋಗ್ಯ ಎಲ್ಲವನ್ನೂ ಕಾಪಾಡ್ಕೊಳ್ತಕ್ಕಂಥ ವ್ಯವಸ್ಥೆಗಳು ನಮ್ಮಲ್ಲಿತ್ತು. ಹಬ್ಬಗಳು ಅಂತ ಕೇಳಿದರೆ ಉತ್ಸಾಹ ತುಂಬುತ್ತವೆ ಮಾತ್ರವಲ್ಲ, ಸಾಮುದಾಯಿಕವಾಗಿರ್ತಕ್ಕಂಥ ಏಕತೆಯನ್ನು ನೀಡುವಂಥ ಕೆಲಸಗಳು ಮಾಡ್ತವೆ. ಹೀಗೆ ಹೇಳ್ತಾ ಬದುಕಿಗೆ ಒಂದು ದಾರಿಯನ್ನು, ಜೀವನಕ್ಕೊಂದು ಧ್ಯೇಯವನ್ನು, ಆಚರಣೆಗೊಂದು ಧರ್ಮವನ್ನು, ನಂಬಿಕೆಗೊಂದು ಸರ್ವೋತ್ತಮ ದೈವವನ್ನು, ಬಯಸಿದ್ದನ್ನು ಪಡೆಯುವ ದೈವಿ ಉಪಾಯವೇ ನಮ್ಮ ಆಚರಣೆ. ಅಂಥ ಆಚರಣೆಗಳನ್ನು ಅದನ್ನು ನಾವು ಹಬ್ಬಗಳು ಅಂತ ಕರೆದು, ಹಬ್ಬಗಳಲ್ಲಿ 3 ಪ್ರಕಾರವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಹೋಮ ಹವನಗಳನ್ನು ಮಾಡ್ತೀವಿ, ಪೂಜೆಗಳನ್ನು ನಮ್ಮ ಮನೆಗಳಲ್ಲಿ ನಾವೇ ವೈಯಕ್ತಿಕವಾಗಿ ಮಾಡ್ತೀವಿ. ಎರಡನೇದು ಸಾಮೂಹಿಕವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡ್ತೀವಿ. ಮೂರನೇದು ರಾಷ್ಟ್ರೀಯ ಉತ್ಸವಗಳನ್ನು ಆಚರಣೆ ಮಾಡ್ತೀವಿ. ಈ ಮೂರರಲ್ಲೂ ಕೇಳ್ಕೊಳ್ತಕ್ಕಂಥದ್ದು ಒಂದೇ, ಎಲ್ಲೂ ನನಗೋಸ್ಕರ ಯಾವುದೇ ಹಬ್ಬದಲ್ಲೂ ಕೇಳುವಂಥ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಯಾವುದೇ ಅರ್ಚಕ ಇಡೀ ದೇಶದಲ್ಲಿ ಇವತ್ತು 22 ಲಕ್ಷ ದೇವಸ್ಥಾನಗಳಿದೆ, ಸಾವಿರಾರು ಜನ, ಲಕ್ಷಾಂತರ ಜನ ಅರ್ಚಕರುಗಳಿದ್ದಾರೆ. ಯಾವ ಅರ್ಚಕನೂ ಇದುವರೆಗೆ ಒಬ್ಬನೇ ಒಬ್ಬ ಅರ್ಚಕ ನಿಮ್ಮ ಮನೆಗೆ, ನಿಮಗೆ, ನಿಮ್ಮ ಕುಟುಂಬಕ್ಕೆ ಮಾತ್ರ ಒಳ್ಳೆಯದಾಗಲಿ ಅಂತ ಏನಾದರೂ ಅರ್ಚಕ ಹೇಳ್ತಾನೆ ಅಂತ ಕೇಳಿದ್ರೆ ಪೂಜೆ ಮಾಡಿಸಿದಾಗ ಅವನು ಅರ್ಚಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಅರ್ಚಕ ಹೇಳೋದು ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್. ಮುಂದುವರೆದು ಹೇಳ್ತಾನೆ, ದಿಂ ದಿಪದೇ ದಿಂ ಚತುಷ್ಪದೇ ಪ್ರಾಣಿನಾಂ. ಅಂದ್ರೆ ನಾನು ಪೂಜೆ ಮಾಡ್ತಾ ಇದ್ದೀನಿ, ನನಗೊಳ್ಳೇದಾಗಬೇಕು ಅಂತ ಅರ್ಚಕ ಹೇಳಲ್ಲ. ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಅಣುರೇಣು ತೃಣಾಕಾಷ್ಟಗಳಲ್ಲಿರ್ತಕ್ಕಂಥ ಜಗತ್ತಿನ ಚರಾಚರ ಜೀವಿಗಳಿಗೆ ಭಗವಂತ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಸಕಲ ಸಂಪ್ರಾಪ್ತಿಗಳನ್ನು ಕೊಡು ಅಂತ ಕೇಳಿದಂಥ ಏಕೈಕ ಮಾನವ ಜನಾಂಗ ಜಗತ್ತಿನಲ್ಲಿದ್ದರೆ ಅದು ಭಾರತೀಯರು ಮಾತ್ರ, ಅದು ಹಿಂದುಳಿದವರು ಮಾತ್ರ. ಹೀಗೆ ನಮ್ಮ ಪೂಜೆ ಅದು ವೈಯಕ್ತಿಕವಾಗಲಿ, ಸಾಮೂಹಿಕವಾಗಲಿ, ರಾಷ್ಟ್ರೀಯ ಕಾರ್ಯಕ್ರಮಗಳಾಗಲಿ ಎಲ್ಲೂ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಾವು ಸ್ವಂತದ ಪ್ರಾರ್ಥನೆಯನ್ನು, ಸ್ವಹಿತಾಸಕ್ತಿಯನ್ನು ಆಚರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡೋದೇ ಇಲ್ಲ. ನಮ್ಮ ದೇಶದಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲೂ ನಮ್ಮ ನಾಗರಿಕತೆ, ನಮ್ಮ ಸಂಸ್ಕೃತಿಯನ್ನು, ಸನ್ನಡತೆಯನ್ನು, ಸಚ್ಚಾರಿತ್ರ್ಯ, ಸುಸಂಸ್ಕಾರಗಳನ್ನು ನಡ್ಕೊಂಡು ಬಂದಿರತಕ್ಕಂಥ ದೇಶ ನಮ್ಮದು. ಹಾಗಾಗಿ ನಮ್ಮ ಹಬ್ಬಗಳು ಅಂತ ಕೇಳಿದರೆ ಸಂಸ್ಕೃತಿಯನ್ನು ಅರಳಿಸ್ತಕ್ಕಂಥವು, ಸಮರಸತೆಯನ್ನು ನಿರ್ಮಿಸ್ತಕ್ಕಂಥವು. ವ್ಯಕ್ತಿಗತವಾಗಿದ್ದರೂ ಸಮಷ್ಟಿಯ ಹಿತವನ್ನು ನೋಡ್ತಕ್ಕಂಥ ಕೆಲಸಗಳನ್ನು ಮಾಡುತ್ತೆ. ಸಮಷ್ಟಿಯ ಹಿತ ಅಂತ ಕೇಳಿದರೆ ಎಲ್ಲರಿಗೂ ಒಳಿತನ್ನು ಮಾಡ್ತಕ್ಕಂಥ ಒಂದು ಕಲ್ಪನೆ ನಮ್ಮ ಹಬ್ಬ ಹರಿದಿನ ಉತ್ಸವಗಳಲ್ಲಿದೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಹಬ್ಬ ಮಾಡಿ ನಾನು ಮಾತ್ರ ಹಬ್ಬದ ಸವಿಯನ್ನು, ಹಬ್ಬದ ಆನಂದವನ್ನು ಊಟ ಮಾಡ್ತೀನಿ ಅಂತ ಕೇಳಿದರೆ ಅವ್ರು ಯಾರು ಮನುಷ್ಯರು ಅಂತ ಹೇಳಲ್ಲ. ನಮ್ಮ ಸಮಾಜದಲ್ಲಿ ಅವ್ರು ಸ್ವಾರ್ಥಿಗಳು ಅಂತ ಹೇಳ್ತಾರೆ. ಇನ್ನೂ ಶಬ್ದ ಹೇಳ್ತಾರೆ, ಈ ವೇದಿಕೆಯಿಂದ ಹೇಳೋದು ಬೇಡ. ಆದರೆ ನನ್ನ ಹಬ್ಬ ಹೇಗಿರಬೇಕು ಅಂತ ಕೇಳಿದರೆ, ನನ್ನ ಹಬ್ಬ ಉಳಿದಂಥವ್ರು ಎಲ್ಲರಿಗೂ ಹಂಚುವಂಥ ಹಬ್ಬ ಆಗಬೇಕು. ನನ್ನ ಹಬ್ಬ ಎಲ್ಲರಿಗೂ ಒಳಿತನ್ನು ಮಾಡ್ತಕ್ಕಂಥ ಹಬ್ಬ ಆಗಬೇಕು. ನನ್ನ ಹಬ್ಬ ನಾನು ಆಚರಣೆಯನ್ನು ಮಾಡ್ತಾ ಹಸಿದು ಬಂದವನಿಗೆ, ನೊಂದವನಿಗೆ, ದೀನ ದಲಿತರಿಗೆ ನೀಡುವ ಹಬ್ಬ ಆಗಬೇಕು. ಅದಕ್ಕೋಸ್ಕರ ನಮ್ಮ ಋಷಿ ಮುನಿಗಳನ್ನು ಶಬ್ದ ಕೊಟ್ಟರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಕೊಡ್ತಾ ಹಬ್ಬ ಹರಿದಿನಗಳ ಉತ್ಸವಗಳಲ್ಲಿ ಮನೆಯಲ್ಲಿರ್ತಕ್ಕಂಥ ಜನರಿಗೊಂದು ಹೊಸ ಕಲ್ಪನೆಯನ್ನು ಕೊಟ್ಟರು. ಅತಿಥಿ ದೇವೋಭವ, ಅತಿಥಿ ದೇವೋಭವ ಅಂದರೆ ಯಾರಾದರೂ ಒಬ್ಬರನ್ನ ಮನೆಗೆ ಕರೆದು ಅವ್ರಿಗೆ ಊಟ ಕೊಡ್ತಕ್ಕಂಥ, ಅವರನ್ನು ಸತ್ಕಾರ ಮಾಡ್ತಕ್ಕಂಥ, ಅವರನ್ನು ಸಂತೃಪ್ತಿಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಹಬ್ಬ ಹರಿದಿನಗಳಲ್ಲಿ ಮಾಡ್ತಕ್ಕಂಥ ಅತಿಥಿ ಸತ್ಕಾರದ ಕಲ್ಪನೆಯನ್ನು ಕೊಟ್ಟರು. ಹಾಗಾಗಿ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಬುದ್ಧನ ಒಂದು ತತ್ವ ಇದೆ. ಇವತ್ತಿನ ಸಮಾಜದಲ್ಲಿ ನಮ್ಮ ಪರಿಕಲ್ಪನೆ ಹೇಗಿರಬೇಕು ಅಂತ ಕೇಳಿದರೆ ಬಹುಜನ ಹಿತಾಯ ಬಹುಜನ ಸುಖಾಯ ಎನ್ನುವ ರೀತಿಯಲ್ಲಿ ನಾವು ನನಗೋಸ್ಕರ ಅಲ್ಲ, ನಾನು ಎಲ್ಲರಿಗೋಸ್ಕರ, ಎಲ್ಲರ ಒಳಿತಿಗೋಸ್ಕರ ಬದುಕ್ತಕ್ಕಂಥ ನಾನು ಆಗಬೇಕು ಅಂತಕ್ಕಂಥದ್ದೇ ಈ ದೇಶದ ಈ ಹಬ್ಬ ಹರಿದಿನಗಳ ಚಿಂತನೆ. 16 ಪ್ರಕಾರದ ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ನೃತ್ಯಗಳಿದೆ. ಇಡೀ ದೇಶದಲ್ಲಿ 16 ನೃತ್ಯಗಳಿದ್ದಾವೆ, ನೃತ್ಯದ ಪ್ರಕಾರಗಳಿದೆ. ಅದರಲ್ಲಿ 3500 ವರ್ಷಗಳಿಂದ ಬಂದಿರತಕ್ಕಂಥ ತೊಗಲು ಗೊಂಬೆಯ ಆಟವೂ ಒಂದಿದೆ. ಅದು ಬೆಂಗಳೂರಿನಲ್ಲಿ ಈಗ 1500 ಕಲೆಗಳಿದ್ದಂಥ ಒಂದು ತೊಗಲು ಗೊಂಬೆಯ ಆಟ ಬೆಂಗಳೂರಿನಲ್ಲಿ ಇವತ್ತು 3 ಮಾತ್ರ ಉಳಿದಿದೆ. ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯ ನೃತ್ಯಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಇವತ್ತು 16 ತುಂಬ ದೊಡ್ಡದಾಗಿರ್ತಕ್ಕಂಥದ್ರಲ್ಲಿ ತೊಗಲು ಗೊಂಬೆಯಾಟವೂ ಬೆಂಗಳೂರಿನಲ್ಲಿದೆ. ಬುಗ್ಧಿ ಕುಣಿತ ಅಂತಕ್ಕಂಥ ಇಡೀ ದೇಶದಲ್ಲಿ ಎಲ್ಲಿ ವನವಾಸಿಗಳು ಅಂತ ಹೇಳ್ತೀವಿ, ಆದಿವಾಸಿಗಳು ಅಂತ ಬಳಸ್ತಾರೆ, ಆ ಶಬ್ದವನ್ನು ನಾನು ಬಳಸಲ್ಲ, ವನವಾಸಿಗಳು ಅಂತ. ಯಾರು ಗ್ರಾಮವಾಸಿಗಳು
ನಗರವಾಸಿಗಳು, ವನವಾಸಿಗಳು, ನಾವೆಲ್ಲರೂ ಭಾರತವಾಸಿಗಳೇ ಮೂಲದ ಇಂದ ಬಂದಿರತಕ್ಕಂಥ ಒಂದು ಬುದ್ಧಿ ಕುಣಿತ ಅಂತ ಹೇಳ್ತಾರೆ. ಆ ಬುದ್ಧಿ ಕುಣಿತದಲ್ಲಿರ್ತಕ್ಕಂಥ ಒಂದು ಸಮರಸತೆ, ಆ ಜನರ ಒಂದು ಮುಗ್ಧತೆಯನ್ನು ನೋಡಿದಾಗ ಖಂಡಿತವಾಗಿ ಇಡೀ ಸಮಾಜಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ಕುಣಿತ, ಆ ಕುಣಿತವೂ ಇವತ್ತು ನಮ್ಮಲ್ಲಿದೆ. ಇನ್ನು ಶಾಸ್ತ್ರೀಯ ಪ್ರಕಾರವಾಗಿ 8 ಭರತನಾಟ್ಯಗಳಿದೆ. ಒಂದೊಂದು ಹಬ್ಬಗಳನ್ನು ಮಾತ್ರ ಆಚರಣೆ ಮಾಡಿದೆ. ಇವತ್ತು ಗಾಂಧಿ ಬಜಾರ್ನಲ್ಲಿ ಸುತ್ತಮುತ್ತ ಇರತಕ್ಕಂಥವ್ರಿಗೆ 1 kg ಸಾಂಬಾರು ಕೊಡಿ, 1 kg ಉಪ್ಪಿನಕಾಯಿ ಕೊಡಿ, 1 kg ಬೋಂಡಾ ಕೊಡಿ, 1 kg ಹಪ್ಪಳ ಕೊಡಿ ಅಂತ ತರ್ತಕ್ಕಂಥವ್ರಿಗೆ ಹೇಳಿದರೆ ಇವು ಅರ್ಥವೂ ಆಗೋದಿಲ್ಲ. ಯಾರಿಗೆ ನೈಜವಾಗಿ ಆಚರಣೆ ಮಾಡ್ತಕ್ಕಂಥ ಜನರಿದ್ದಾರೆ ಅವ್ರಿಗೆ ಅರ್ಥ ಆಗತ್ತೆ ಯಾವ ಹಬ್ಬಗಳಲ್ಲಿ ಯಾವ ನೃತ್ಯವನ್ನು ಮಾಡ್ತಕ್ಕಂಥದ್ದು. ಸುಧಾಚಂದ್ರರು ದ ಡ್ಯಾನ್ಸ್ ಆಫ್ ಭಾರತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಸುಧಾಚಂದ್ರನ್ ಪ್ರಸಿದ್ಧ ನಾಟಕಗಾರ್ತಿ. ಅವರು ಒಂದು ಕಡೆ ಬರೀತಾ ಹೇಳ್ತಾರೆ, ಯಾವ ಹಬ್ಬಗಳಿಗೆ ಯಾವ ನೃತ್ಯವನ್ನು ಮಾಡಬೇಕು, ಯಾವುದ್ರ ಮುಖಾಂತರ ಭಗವಂತನ ಆರಾಧನೆ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ಈ ದೇಶದಲ್ಲಿ ಇತ್ತು ಅಂತಕ್ಕಂಥ ಹಬ್ಬಗಳ ಮುಖಾಂತರ ಭಗವಂತನನ್ನು ಆರಾಧಿಸಬೇಕು ಅಂದರೆ ನೃತ್ಯ ಸೇವೆಯನ್ನು, ಪೂಜೆ ಸೇವೆ, ಭೋಜನ ಸೇವೆ ಮಾತ್ರ ಅಲ್ಲ, ನೃತ್ಯ ಸೇವೆಯ ಮುಖಾಂತರವೂ ಹೇಗೆ ಭಗವಂತನನ್ನು ಆರಾಧಿಸಬೇಕು ಅಂತಕ್ಕಂಥ ವ್ಯವಸ್ಥೆಗಳ ಜೊತೆಗೆ ನಮ್ಮ ದೇಶದಲ್ಲಿ ಒಂದೊಂದು ಕಡೆಯೂ ಒಂದೊಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಂದೊಂದು ರಾಜ್ಯಕ್ಕೂ ಒಂದೊಂದು ಹಬ್ಬ ಇದೆ. ಕೇರಳಗೆ ಹೋದರೆ ಅಲ್ಲಿ ಕೇರಳದಲ್ಲಿ ಇರ್ತಕ್ಕಂಥ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಹಬ್ಬ ಅಂತ ಕೇಳಿದರೆ ಓಣಂ ಅಂತ ಹೇಳ್ತಾರೆ. ಆ ಸುಗ್ಗಿ ಹಬ್ಬ ಅಂತಲೂ ಕೇರಳದಲ್ಲಿ ಉಲ್ಲೇಖ ಮಾಡ್ತಾರೆ. ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲ ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೇರಳದವರು ಹೊಸ ವರ್ಷವಾಗಿ ಆ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡಿದರೆ ತಮಿಳುನಾಡಿನವರು ಪೊಂಗಲ್ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅದನ್ನು ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತಾರೆ. ಆದರೆ ತಮಿಳುನಾಡಿನ ಯಾವುದೋ ಒಂದು ಜಾತಿಯ ಜನರು, ಒಂದು ರೀತಿಯ ಜನರು, ಒಂದು ಜನಾಂಗದ ಜನರು, ಒಂದು ದೇವರನ್ನ ಪೂಜೆ ಮಾಡ್ತಕ್ಕಂಥ ಜನರು ಪೊಂಗಲ್ನ ಆಚರಣೆ ಮಾಡ್ತಾರಾ ಅಂತ ಕೇಳಿದರೆ ಅವ್ರು ಯಾರೋ ಒಬ್ಬರು ಮಾಡೋದಿಲ್ಲ. ಇಡೀ ತಮಿಳುನಾಡಿನ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಮಾಡ್ತಾರೆ. ಇತ್ತೀಚೆಗೊಂದು ದೊಡ್ಡ ಫೋಟೋ ತುಂಬ ವೈರಲ್ ಆಗಿರ್ತಕ್ಕಂಥದ್ದು. ಸುಧಾಮೂರ್ತಿಯವರು ಆ ಓಣಂ ದಿವಸ ತಾವು ಒಂದು ಕಟ್ಟಿಗೆಯನ್ನು ಇಟ್ಕೊಂಡು ಒಂದು ಕಡೆ ಕೂತ್ಕೊಳ್ತಾ ಅಡುಗೆ ಮಾಡ್ತಾ ನಾವು ಪೊಂಗಲನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಅವರು ಅಡುಗೆ ಮಾಡಿದ ಪೊಂಗಲನ್ನು ಎಲ್ಲರಿಗೂ ಹಂಚಿದ್ರಲ್ಲ. ಅಲ್ಲಿರ್ತಕ್ಕಂಥ ಜೋಪಡಿಯಲ್ಲಿ ವಾಸ ಮಾಡ್ತಕ್ಕಂಥ ಭಿಕ್ಷುಕರಾದಿಯಾಗಿ ಎಲ್ಲರೂ ಬಂದ ಪೊಂಗಲನ್ನು ತಗೊಂಡಾಗ ಅವ್ರು ಹೇಳಿದ್ದು, ಅಮ್ಮ ನೀವು ನಮ್ಮ ತಾಯಿ ಸಮಾನವಾಗಿ ಇವತ್ತು ಪೊಂಗಲ್ ಕೊಟ್ಟಿದ್ದೀರಿ, ನಮ್ಮ ತಾಯಿ ನೀವು ಅಂತ ಹೇಳಿದ್ರಲ್ಲ. ಇದು ನಮ್ಮ ಹಬ್ಬಗಳ ಸಂಸ್ಕೃತಿ. ಹಬ್ಬ ಅಂತ ಕೇಳಿದ್ರೆ ನಾನೊಬ್ಬ ಊಟ ಮಾಡಿ ಆನಂದವಾಗಿರೋದಲ್ಲ, ಇಡೀ ಸಮಾಜಕ್ಕೆ ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸಗಳು. ಇನ್ನು ಅದೇ ಆಂಧ್ರಾಗೆ ಹೋದರೆ ಬೋನಾಲ್ ಹಬ್ಬ ಅಂತ ಒಂದು ಮಾಡ್ತಾರೆ. ಮಹಾಕಾಳಿಯ ಹಬ್ಬವನ್ನು ಬೋನಾಲ್ ಹಬ್ಬ ಅಂತ ಮಾಡ್ತಾರೆ. ಇಡೀ ಆಂಧ್ರ ಮತ್ತು ತೆಲಂಗಾಣದ ಎರಡರಲ್ಲೂ ಮಾಡ್ತಕ್ಕಂಥ ತುಂಬ ಇತಿಹಾಸದ ಹೆಸರನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ, ಇವತ್ತಿನ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ. ಆ ಬೋನಾಲ್ ಹಬ್ಬ ಅಂತ ತುಂಬ ಹೆಸರಾಗಿರ್ತಕ್ಕಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ 1980ನೇ ಇಸ್ವಿಯಿಂದ ತುಂಬ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಹಬ್ಬ ಅಂತ ಕೇಳಿದರೆ ಮುಂಬೈನಲ್ಲಿ ಹೆಸರಾಗಿದೆ. ಕಾಲಾಘೋಡ ಅಂತ ಒಂದು ಕೋಟೆಯನ್ನು ಹೇಗೆ ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಗಳನ್ನು ಸಂರಕ್ಷಣೆಗೋಸ್ಕರ ಹೇಗೆ ಯುದ್ಧವನ್ನು ಮಾಡ್ತಾ ಇದ್ರು, ಆ ರೀತಿಯ ಯುದ್ಧಗಳನ್ನು ಮಾಡ್ತಾ ಆ ಹಬ್ಬಗಳನ್ನು ಆಚರಣೆ ಮಾಡ್ತಾ ಮಕ್ಕಳಿಗೆ ಒಬ್ಬೊಬ್ಬನಿಗೂ ಇವತ್ತಿಲ್ಲೆಲ್ಲೋ ಯಾವುದೋ ಕೊಡಿಸ್ತಿರಲ್ಲ ಜಿಮ್ಸಲ್ಲಿ ಮತ್ತು ಇನ್ಯಾವುದೋ ಒಂದು ಆಟಿಕೆ ವಸ್ತುಗಳನ್ನ ಕೊಟ್ಟು ಆ ಮಗುವಿನ ಪ್ರತಿಭೆಯನ್ನು ಕಮರಿ ಹೋಗೋ ರೀತಿಯಲ್ಲಿ ಇವತ್ತು ಮಾಡ್ತೀವಿ. ನೀವು ಬೆಳಗಾವಿಯ ಜಾಗಕ್ಕೋ ಚಿಕ್ಕೋಡಿಯ ಜಾಗಕ್ಕೋ ಅಥವಾ ಸ್ವಲ್ಪ ಮಹಾರಾಷ್ಟ್ರದ ಭಾಗಕ್ಕೋ ಹೋದರೆ ಆ ಕಾಲಾಘೋಡ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂದರೆ ಕೋಟೆಯನ್ನು ನಿರ್ಮಿಸ್ತಾರೆ. ಆ ಬೆಳೆಯುವ ಮಕ್ಕಳು ಆ ಕೋಟೆಯನ್ನು ಕಟ್ಟಿ ಆ ಕೋಟೆಯಲ್ಲಿ ನೂರಾರು ಸೈನಿಕರ ಗೊಂಬೆಗಳನ್ನಿಟ್ಟು ಕೊನೆಗೆ ಆ ಪಟ್ಟಾಭಿಷೇಕ ದಿವಸ ಆ ಧ್ವಜವನ್ನು ಆರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಮುಖಾಂತರ ಏನು ಸಂದೇಶ ಅಂತ ಕೇಳಿದರೆ, ನಮ್ಮ ಮಕ್ಕಳು ಆ ಶಿವಾಜಿಯಂತೆ ಆಗ್ತಾ ಎಲ್ಲರನ್ನೂ ಭೇದಿಸಿ ಆ ಕೋಟೆಯನ್ನು ಗೆಲ್ಲಬೇಕು ಅಂತ ಕಲ್ಪನೆಯನ್ನು ಕೊಡ್ತಾರಲ್ಲ, ಇದು ನಮ್ಮ ಹಬ್ಬಗಳು. ಹೀಗೆ ಮಹಾರಾಷ್ಟ್ರದ ಹಬ್ಬ ಅದು ಬರೀ ಅವ್ರಿಗೆ ಮಾತ್ರ ಕಾಲಾಘೋಡ ಅಲ್ಲ, ನಮ್ಮ ಬೆಳಗಾವಿಯಲ್ಲೂ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೀಗೆ ಛತ್ತೀಸ್ಗಢದಲ್ಲಿ ಅರೇಲಿ ಹಬ್ಬ ಅಂತ ಹೇಳ್ತಾರೆ. ರೈತರು ಬೆಳೆದಿರ್ತಕ್ಕಂಥ ಕೃಷಿ ಉಪಕರಣಗಳು, ಭತ್ತದ ಎಲ್ಲವನ್ನೂ ಒಟ್ಟಿಗೆ ಒಂದು ಕಡೆ ಇಟ್ಟು ಹರೇಲಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಡತನ ಇರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳಲ್ಲಿ ಛತ್ತೀಸ್ಗಢವು ಒಂದು. ಆದರೆ ಅವರ ಶ್ರದ್ಧೆ ಭಕ್ತಿಗಳು ಇವತ್ತಿಗೂ ಅಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ನೀವು ದೇಶದಲ್ಲಿರ್ತಕ್ಕಂಥ 60% ಜನರು ಹೆಣ್ಣುಮಕ್ಕಳು ಅವ್ರು ಯಾರು ಬ್ಲೌಸ್ ಹಾಕಲ್ಲ, ಒಂದು ಸೀರೆಯನ್ನು 2 ತುಂಡು ಮಾಡಿ ಆ ತುಂಡುಗಳನ್ನು ಕಟ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಜನರು ಅವರು ಅರೇಲಿ ಹಬ್ಬ ಮಾಡಬೇಕಾದ್ರೆ ತಮ್ಮ ಮನೆಯಲ್ಲಿ ಏನೂ ಇಲ್ಲದೆ ಇರ್ತಕ್ಕಂಥ, ಇತ್ತೀಚಿನ ನಾನು ಜಗದಾಲ್ಪುರಕ್ಕೆ ಹೋಗಿದ್ದೆ ಹಬ್ಬದ ಸಮಯದಲ್ಲಿ, ಆ ಅರೇಲಿ ಹಬ್ಬ ಮಾಡಬೇಕಾದ್ರೆ ಆ ಮನೆಗೆ ಹೋಗಿದ್ದಂಥ ನಮ್ಮ ಕಾರ್ಯಕರ್ತ ಕರ್ಕೊಂಡು ಹೋದಾಗ ಆ ಮನೆಯಲ್ಲಿ ಕುಂಡ್ರಿಸಿದ್ರು ಇವತ್ತು ಹಬ್ಬ ಅಂಥೇಳಿ. ಆ ಮನೆ ಹೇಗಿತ್ತು ಅಂತ ಕೇಳಿದರೆ ನಾನು ಹೇಳಿದ್ರೆ ನಿಮ್ಗೆ ಅನ್ನಿಸ್ಬೋದು ಉತ್ಪ್ರೇಕ್ಷೆ ಮಾಡ್ತಾ ಇದ್ದೀರಿ ನೀವು ಭಾಷಣ ಮಾಡಲಿಕ್ಕೆ ಅಂತ. ಭಾಷಣ ಮಾಡಲಿಕ್ಕೆ ಉತ್ಪ್ರೇಕ್ಷೆ ಮಾಡ್ತಿಲ್ಲ.
ಆ ಮನೆಯಲ್ಲಿ ಕೂತಾಗ ಆಕಾಶದಲ್ಲಿರೋ ನಕ್ಷತ್ರಗಳು ಕಾಣ್ತಾ ಇತ್ತು. ಆ ರೀತಿಯ ಅತ್ಯಂತ ಕಡು ಬಡತನದ ಮನೆ. ಆ ಮನೆಯ ಅವರು ಕೂಲಿಯಲ್ಲಿ ಎಷ್ಟು ಅಂತ 10 ಸೆಂಟ್ ಇರ್ತಕ್ಕಂಥ ಜಾಗದಲ್ಲಿ ಬೆಳೆದಿರ್ತಕ್ಕಂಥ ಭತ್ತ ಉಪಕರಣಗಳೆಲ್ಲವನ್ನು ಜೋಡಿಸಿ ಅವ್ರ ಹಬ್ಬ ಮಾಡ್ತಾ ಆ ಮನೆಯಲ್ಲಿ 9 ಬಗೆಯ ಅಡುಗೆಯನ್ನು ಮಾಡಿದ್ರು. ಅವತ್ತು 9 ಬಗೆಯ ಅಡುಗೆಯನ್ನು ಮಾಡ್ತಾ ತಮಗೇ ಇಲ್ಲ, ತಮ್ಮ ಮನೆಯಲ್ಲೇ ಬಡತನ, ಕಿತ್ತು ತಿಂತಕ್ಕಂಥ ಬಡತನ. ಆ ಅಮ್ಮ ಹೇಳಿದ್ದು, ನಮ್ಮ ಮನೆಗೆ ಇವತ್ತು ಅತಿಥಿಗಳ ರೀತಿಯಲ್ಲಿ ನೀವು ದೇವರ ಸಮಾನವಾಗಿ ಬಂದಿದ್ದೀರಿ, ನೀವು 3 ಜನರಿಗೆ ಊಟ ಹಾಕಿದ್ರೆ ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು ಅಂತ. ತನಗೇ ಇಲ್ಲದೆ ಇರ್ತಕ್ಕಂಥವ್ರು ತಾನು ಇನ್ನೊಬ್ರಿಗೆ ಹಂಚಬೇಕು ಅಂತಕ್ಕಂಥ ಆ ಸಮರಸತೆ ಇದೆಯಲ್ಲ, ತಾನು ನೀಡಬೇಕು ಅಂತಕ್ಕಂಥದ್ದು ಕಲ್ಪನೆ ಇದೆಯಲ್ಲ, ಹಬ್ಬಗಳ ಕಲ್ಪನೆಯನ್ನು ಇದು. ಇನ್ನು ಅರುಣಾಚಲ ಪ್ರದೇಶದಲ್ಲಿ ಸೋಲಾಂಗ್ ಅಂತ ಹೇಳೋ ಜಾಗ ಇದೆ. ತವಾಂಗಿನ ಬದಿಯಲ್ಲಿರ್ತಕ್ಕಂಥ ಚಕ್ರವರ್ತಿಗಳು ತುಂಬ ಸಾರಿ ಹೋಗ್ತಾ ಇರ್ತಾರೆ ಅಲ್ಲಿಗೆ. ಸೋಲಾಂಗ್ ಅಂತಕ್ಕಂಥ ಒಂದು ಹಬ್ಬವನ್ನು ತವಾಂಗಿನಲ್ಲಿರ್ತಕ್ಕಂಥ ಬುಮ್ಲಾ ಪಾಸ್ ಅಂತಕ್ಕಂಥ ಶೀಲಾಪಾಸಿನ ಮಧ್ಯೆ ಇರ್ತಕ್ಕಂಥ ಒಂದು ಜನಾಂಗ ಆದಿವಾಸಿಗಳ ಮಧ್ಯೆ ಆಚರಣೆ ಮಾಡ್ತಾರೆ. ಯಾರನ್ನು ನಾವಿವತ್ತು ಸೂರ್ಯ ಚಂದ್ರ ಅಂತ ಹೇಳ್ತೀವಿ, ಅವರು ಸೂರ್ಯ ಚಂದ್ರ ಅಂತ ಹೇಳಲ್ಲ, ಡೋಲೋಮೋ ಮತ್ತು ಪೋಲೋಮೋ ಅಂತ ಹೇಳ್ತಾರೆ ಅವರು. ಡೋಲೋ ಅಂದರೆ ಸೂರ್ಯ, ಪೋಲೋ ಅಂದರೆ ಚಂದ್ರ. ಆ ಸೂರ್ಯ ಚಂದ್ರನ ಅನಿಮಿಸ್ಟ್ ರೀತಿಯಲ್ಲಿ ಆದಿವಾಸಿಗಳ ರೀತಿಯಲ್ಲಿ ಅವತ್ತಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಪ್ರಕೃತಿ ಪೂಜಕರವರು. ಆ ಪ್ರಕೃತಿ ಪೂಜಕರ ಆಚರಣೆ ಮಾಡಬೇಕಾದ್ರೆ ಅವರು ಅಲ್ಲಿ ಸಿಗ್ತಕ್ಕಂಥ ಎಲ್ಲ ಹೂಗಳನ್ನು, ಇಡೀ ಕಾಡಿನಲ್ಲಿ ಸಿಗ್ತಕ್ಕಂಥ ಎಲ್ಲ ಹೂಗಳನ್ನು, ಆ ಬಗೆಯಲ್ಲಿರ್ತಕ್ಕಂಥ ಎಲ್ಲ ಆಹಾರಗಳನ್ನು ಒಟ್ಟಿಗೆ ತಗೊಂಡು ಬಂದು ಇಟ್ಟು ಪೂಜೆ ಮಾಡ್ತಾ ಆ ಆದಿವಾಸಿಗಳು ಅಂತಕ್ಕಂಥ ವನವಾಸಿಗಳು, ಕ್ಷಮಿಸಿ, ಆ ವನವಾಸಿಗಳು ಕೇಳೋದೇನು ಅಂತ ಕೇಳಿದರೆ, ನಾವು ನಮಗೋಸ್ಕರ ಏನನ್ನೂ ಕೇಳಲ್ಲ, ಇಡೀ ನಮ್ಮ ಸಮಾಜಕ್ಕೆ, ನಮ್ಮೆಲ್ಲ ಜನರಿಗೆ ಒಳ್ಳೇದಾಗಬೇಕು ಅಂತ ಒಂದು ಪ್ರೇರಣೆ ಕೊಡು ಅಂತ ಕೇಳಿದರು. ಇತ್ತೀಚೆಗೆ ತವಾಂಗ್ ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮನೆಗೆ ಹೋಗಿ ಮಾತಾಡಿಸಿದಾಗ ಅವ್ರು ಕೇಳಿದ್ರು, ಈಗ ನಾವು ನಮಗೊಳ್ಳೇದಾಗಲಿ ಉಳಿದವ್ರಿಗೆ ಒಳ್ಳೇದಾಗಲಿ ಅಂತ ಬಿಟ್ಬಿಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಚೀನಾದವರು ನಮ್ಮ ಜಾಗಕ್ಕೆ ಬರಬಾರ್ದು, ನಾವು ಅವ್ರನ್ನ ಬಂದರೆ ಮತ್ತೊಮ್ಮೆ ಒಡೆದೋಡಿಸ್ಬೇಕು ಅಂತ ಪ್ರೇರಣೆ ಕೊಡು ಭಗವಂತ ಅಂತ ಕೇಳ್ತೀವಿ ಅಂತ ಹೇಳಿದರು. ಯಾಕೆ ಈ ರೀತಿ ಬದಲಾಯಿಸಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಚೀನಾದವರು 3 ಸಾರಿ ನಮ್ಮ ಮೇಲೆ ಬಂದಿದ್ದಾರೆ, ರಾತ್ರೋರಾತ್ರಿ ನಮ್ಮ ಲಗೇಜ್ ತೊಗೊಂಡು ನಾವು 100 ಕಿಲೋಮೀಟರ್ ಆಚೆ ಓಡಬೇಕು, ಆ ಸ್ಥಿತಿ ಮತ್ತೊಮ್ಮೆ ಬರಬಾರ್ದು, ಹಾಗಾಗಿ ಹಬ್ಬದಲ್ಲಿ ನಾವು ಕೇಳ್ತಾ ಇದ್ದೀವಿ, ಚೀನಾನ ಎದುರಿಸುವಂಥ ಶಕ್ತಿ ಕೊಡು ನಮಗೆ ಅಂತ ಕೇಳ್ತಾ ಇದ್ದೀವಿ ಅಂತ. ಇದಲ್ವಾ ನಮ್ಮ ದೇಶದ ಕಲ್ಪನೆಗಳು? ಹಬ್ಬಗಳು ಊಟ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಹೊಸ ಬಟ್ಟೆ ಹಾಕ್ಲಿಕ್ಕಲ್ಲ, ಮನರಂಜನೆಗಾಗಿ ಮಾತ್ರ ಅಲ್ಲ. ಹಬ್ಬದಲ್ಲಿ ಒಂದು ನೀತಿ ಇದೆ, ಹಬ್ಬದಲ್ಲಿ ಒಂದು ತತ್ವ ಇದೆ, ಹಬ್ಬದಲ್ಲಿ ಒಂದು ಸಂದೇಶ ಇದೆ, ಹಬ್ಬದಲ್ಲಿ ಒಂದು ಸಮರಸತೆ ಇದೆ. ಹೀಗೆ ಒಂದೊಂದು ಹಬ್ಬಗಳು ಒಂದೊಂದು ರೀತಿಯಲ್ಲಿ ಮಾಡಿದರೆ ನಮ್ಮ ದೇಶದಲ್ಲಿ ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಅಂತ ಹೇಳಬಾರ್ದು ಅಂತ ಏನಲ್ಲ, ಅದನ್ನು ಕುಂಭಮೇಳಗಳು ಆಚರಣೆ ಮಾಡ್ತೀವಿ. 4 ಕುಂಭಮೇಳಗಳು ಎಷ್ಟು ಲಕ್ಷ ಜನರನ್ನು ಈ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಕುಂಭಮೇಳ ನಡೆಯುತ್ತೆ. ಎಷ್ಟು ಲಕ್ಷ ಜನರು ಬರ್ತಾರೆ. ಸಮರಸತೆ ಅಂತಕ್ಕಂಥದ್ದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡುತ್ತೆ ಅಂತ ಕೇಳಿದರೆ, ಯಾರಾದರೂ ನಮ್ಮ ಮನೆಗೆ ಬಂದರೆ ನಾವು ಇವತ್ತು ಭಾಷಣ ಮಾಡ್ತೀವಿ, ಒಬ್ಬರು ತುಂಬ ಒಳ್ಳೆ ಭಾಷಣಕಾರರು ಒಂದು ಮಾತು ಹೇಳಿದ್ದು, ಎದುರುಗಡೆ ಕೂತಿರ್ತಕ್ಕಂಥ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಅಂತ ಹೇಳ್ತೀವಿ. ಆದರೆ ಅದೇ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ನಾಳೆ ಬೆಳಗ್ಗೆ ಮನೆ ಬಾಗಿಲಿಗೆ ಬಂದರೆ ನೀವು ಯಾವ ಜಾತಿ ಹೇಳಿ ಅಂತ ಕೇಳ್ತೀವಿ. ಅಂದರೆ ಇಷ್ಟು ವ್ಯತಿರಿಕ್ತವಾಗಿರ್ತಕ್ಕಂಥ ಕಾಲಖಂಡದಲ್ಲೂ ಸಹ ಇರ್ತಕ್ಕಂಥ ವ್ಯವಸ್ಥೆಗಳು ದೋಷಗಳಲ್ಲ. ಆದರೆ ಆ ಕುಂಭಮೇಳದಲ್ಲಿ ಬರ್ತಕ್ಕಂಥ ಜನರಿಗೆ ಯಾರಾದ್ರೂ ಬಸ್ ಚಾರ್ಜ್ ಕೊಡ್ತಾರಾ ಅಂತ ಕೇಳಿದರೆ ಬಸ್ ಚಾರ್ಜ್ ಕೊಡೋದಿಲ್ಲ. ಈ ವರ್ಷ ಎಷ್ಟು ಜನ ಸೇರ್ಬೋದು ಅಂತ ಕೇಳಿದರೆ ಬರೀ ತುಂಬ ಕಡಿಮೆ ಸಂಖ್ಯೆ ಸೇರ್ಬೋದು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಬರೀ 40 ಕೋಟಿ ಜನ, ಬರೀ 40 ಕೋಟಿ ಜನ ಸೇರ್ಬೋದು ಅಂತ ಹೇಳ್ತಿದ್ದಾರೆ. ಆ 40 ಕೋಟಿ ಜನರು ಯಾವುದೋ ಒಂದು ಜಾತಿಯವರ, ಒಂದು ಪಕ್ಷದವರ, ಒಂದು ಮತದವರ, ಒಂದು ದೇವರನ್ನ ಪೂಜೆ ಮಾಡೋರ ಅಂತ ಕೇಳಿದರೆ ಇಡೀ ದೇಶದಾಗಿರ್ತಕ್ಕಂಥ 6242 ಜಾತಿಗಳೇನಿದೆ ಗೊತ್ತಿರ್ತಕ್ಕಂಥ ಸರ್ಕಾರ ದಾಖಲೆಯಲ್ಲಿರ್ತಕ್ಕಂಥ 6242 ಜಾತಿಗಳಿದೆ. ಆ ಜಾತಿಗಳೆಲ್ಲವನ್ನು ಹೊರತುಪಡಿಸಿ ಅಸಂಖ್ಯಾತ ಜನರಲ್ಲ, ಕೋಟಿ ಕೋಟಿಗಟ್ಟಲೆ ಜನರ ಜಾಗಕ್ಕೆ ಬರ್ತಾರೆ ಅಂತ ಕೇಳಿದರೆ ನಮ್ಮ ಹಬ್ಬಗಳು, ನಮ್ಮ ಉತ್ಸವಗಳು, ನಮ್ಮ ಜಾತ್ರೆಗಳು ಇಡೀ ಸಮಾಜವನ್ನು ಒಂದು ಮಾಡುವಂಥ ಕೆಲಸ ಮಾಡುತ್ತಲ್ಲ. ಅದು ಪ್ರಯಾಗ, ಅದು ಉಜ್ಜಯಿನಿ, ಅದು ನಾಸಿಕ್, ಅದು ಹರಿದ್ವಾರ. ಒಂದೊಂದು ಕುಂಭಮೇಳಗಳು ದೊಡ್ಡ ಜಗತ್ತಿನಲ್ಲೊಂದು ದೊಡ್ಡ ಕ್ರಾಂತಿಯನ್ನೇ ಮಾಡುತ್ತಲ್ಲ. ಬಸ್ ಚಾರ್ಜ್ ಇಲ್ಲದೆ ಇವತ್ತೊಬ್ಬ ರಾಜಕಾರಣಿ ಒಂದಷ್ಟು ಜನರನ್ನು ಸೇರಿಸ್ಬೇಕು ಅಂತ ಕೇಳಿದರೆ ಎಷ್ಟು ಖರ್ಚು ಮಾಡಬೇಕು ಅಂತ ಅವನಿಗೆ ಗೊತ್ತಿರುತ್ತೆ. ಅವನ ಆಯಸ್ಸೇ ಮುಗ್ದೋಗ್ಬಿಟ್ಟಿರ್ತದೆ ದುಡ್ದು ಅಷ್ಟಾಗೋದೇ ಇಲ್ಲ. ಆದರೆ ಒಂದು ಕುಂಭಮೇಳಕ್ಕೆ ಯಾವ ಬಸ್ ಚಾರ್ಜ್ ಕೊಡಲ್ಲ, ಯಾವ ವ್ಯವಸ್ಥೆಗಳೇ ಇರಲ್ಲ, ಜನ ಬರಲ್ವಾ. ಇಲ್ಲಿ ಕರ್ನಾಟಕದಲ್ಲೇ ಒಂದು ಗವಿಸಿದ್ದೇಶ್ವರ ಮಠ ಅಂತಿದೆ. ಆಧುನಿಕವಾಗಿ ಸ್ವಾಮೀಜಿಗಳು ತುಂಬ ಒಳ್ಳೆಯ ವಿಚಾರಗಳು ಇಟ್ಕೊಂಡು ಕೆಲಸ ಮಾಡ್ತಾರೆ. ಈ ವರ್ಷ ಜಾತ್ರೆಗೆ ಬಂದಂಥ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 8 ಲಕ್ಷ ಜನ. 8 ಲಕ್ಷ ಜನ ಬಂದಿದ್ರು ಆ ಜಾತ್ರೆಗೆ, ಹಬ್ಬಕ್ಕೆ. ಆ ಕೊಪ್ಪಳ ಹಬ್ಬ ಗವಿಸಿದ್ದೇಶ್ವರನ ಜಾತ್ರೆ ಅಂತಲೇ ಮಾಡ್ತಾರೆ. ಅದಕ್ಕೆ ಆ ಜಾತ್ರೆಗೆ ಬರ್ಬೇಕಾದ್ರೆ ಒಂದು ಕಂಡೀಷನ್ ಇದೆ, ಬರುವಂಥವ್ರು ಎಲ್ಲರೂ ಖಾಲಿ ಕೈಯಲ್ಲಿ ಬರೋಂಗಿಲ್ಲ. ಯಾವುದೇ ಜಾತಿ, ಯಾವುದೇ ಪಕ್ಷ, ಯಾವುದೇ ಮತದವರಾಗಲಿ ಬರೋದಕ್ಕೆ ಮುಂಚೆ ನಿಮ್ಮ ಗ್ರಾಮಗಳಿಂದ ಎಷ್ಟು ಸಾವಿರ
ರೊಟ್ಟಿ ಕಳಿಸ್ತೀರಾ ಹೇಳಿ? ಎಷ್ಟು ಕೆ ಜಿ ಚಟ್ನಿ ಪುಡಿ ಕಳಿಸ್ತೀರಾ ಹೇಳಿ? ಎಷ್ಟು ಕಾಳುಗಳನ್ನ ಕಳಿಸ್ತೀರಾ ಹೇಳಿ ಅಂತ ಎಲ್ಲವೂ ಕಳಿಸ್ಕೊಡ್ತಾರೆ. ಎಲ್ರಿಗೂ ದೊಡ್ಡದಾಗಿರ್ತಕ್ಕಂಥ ಅಡುಗೆ ಏನು ಮಾಡ್ತಾರೆ? ಇದಕ್ಕಿಂತ ಇದ್ರ 3 ಪಟ್ಟು, ಈ ಗೋಟನಿನ 3 ಪಟ್ಟು, ಈ ಚೌಲ್ಟ್ರಿಯ 3 ಪಟ್ಟು ಅನ್ನವನ್ನು ತುಂಬ್ತಾರೆ, ಮಾಲ್ದಿ ಪುಡಿಯನ್ನು ತುಂಬ್ತಾರೆ, ಲಾಡನ್ನು ತುಂಬ್ತಾರೆ. ಬಂದವರೆಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ. ಯಾರು ಊಟ ಬಡಿಸ್ತಾರೆ, ಯಾರು ಅಡುಗೆ ತಂದರು, ಯಾರು ರೊಟ್ಟಿ ತಿಂದರು, ಯಾರ ಮನೆಯ ಚಟ್ನಿ ಪುಡಿ ಯಾರು ತಿಂದರು, ಯಾರಿಗೂ ಗೊತ್ತಿಲ್ಲ. ನಮ್ಮ ಹಬ್ಬಗಳ ಇನ್ನು ಸಮರಸತೆ ನನಗೆ ಮಾತ್ರ ಒಳ್ಳೇದಾಗಬೇಕು ಅನ್ನೋದಲ್ಲ. ನಾನು ಹಬ್ಬವನ್ನು ಮಾಡ್ತಾ, ನಾನು ಆಚರಣೆಯನ್ನು ಮಾಡ್ತಾ, ನನ್ನ ಯುಗಾದಿ ನನಗೋಸ್ಕರ ಅಲ್ಲ, ಪ್ರಕೃತಿ ಪೂರಕ ಅಂತಂದು ಹೇಳಿ ನಾನು ಯಾವುದೋ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಅಲ್ಲಿನ ಆಹಾರದ್ದಾಗಲಿ ಅಲ್ಲಿನ ಸಂದೇಶದ್ದಾಗಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಹೀಗೆ ನಮ್ಮ ಎಲ್ಲ ಹಬ್ಬಗಳು ಒಂದೊಂದು ಸಂದೇಶವನ್ನು ಇಟ್ಕೊಂಡು ಸಮರಸತೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ನಮ್ಮ ದೇವಸ್ಥಾನಗಳನ್ನ ತಗೊಳ್ಳಿ. ಧರ್ಮಸ್ಥಳ, ಜಾತಿ ಬಗ್ಗೆ ಮಾತಾಡ್ತೀನಿ ಅಂದ್ಕೊಳ್ಬೇಡಿ, ಮಾಹಿತಿಗೋಸ್ಕರ ಹೇಳ್ತೀನಿ. ಧರ್ಮಸ್ಥಳ ಯಾರ್ದು ಅಂತ ಕೇಳಿದರೆ ವೈಷ್ಣವ, ಪೂಜೆ ಮಾಡತಕ್ಕಂಥವ್ರು. ಆಡಳಿತ ಯಾರ್ದು? ಜೈನರದು. ದೇವರು ಯಾರು? ವೈಷ್ಣವ. ಆದರೆ 3ರ ಸಮನ್ವಯವೇ ಇಲ್ವೋ? ಯಾರಾದರೂ ಹೋಗೋರು, ದೇವಸ್ಥಾನಕ್ಕೆ ಹೋಗೋರು, ಇದು ಜೈನರ ದೇವಸ್ಥಾನ, ಇದು ಬ್ರಾಹ್ಮಣರು ಪೂಜೆ ಮಾಡ್ತಾರೆ, ಇಲ್ಲಿ ಲಿಂಗಾಯತರ ದೇವರು ಅಥವಾ ಇನ್ನೊಂದು ಶಿವ, ಇನ್ನೊಂದು ಯೋಚನೆ ಮಾಡ್ತೀವಿ. ಯಾರು ಯೋಚನೆ ಮಾಡೋದಿಲ್ಲ. ಅಂದರೆ ಈ ರೀತಿ ಸಮರಸತೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಮಗಿದೆ. ಆದರೆ ಇವತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿ ನಮ್ಮೆಲ್ಲ ಆಚರಣೆಗಳಲ್ಲಿ, ನಮ್ಮ ನಂಬಿಕೆಗಳಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ನಮ್ಮೆಲ್ಲ ಹಬ್ಬಗಳು ಕೊಟ್ಟಿರ್ತಕ್ಕಂಥದ್ದೇ. ರಕ್ಷಾಬಂಧನ ಮಾಡ್ತೀವಿ. ಆ ರಕ್ಷಾಬಂಧನ ಯಾವುದ್ರ ಸಂಕೇತ? ಪರಸ್ಪರ ರಾಖಿಯನ್ನು ಕಟ್ಟೋದ್ರ ಮುಖಾಂತರ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಗಣಪತಿಯನ್ನು ಆಚರಣೆ ಮಾಡ್ತೀವಿ. ಅದು 1893ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರ್ತಂಬ ಗಣಪತಿ ಇವತ್ತು ದೇಶದ ಕೋಟ್ಯಾಂತರ ಜನರಿಂದ ಪೂಜೆಗೊಳ್ತಾನೆ. ಅದು ಯಾರ್ಯಾರಿಂದ ಪೂಜೆಗೊಳ್ತಾನೆ ಅಂತ ಕೇಳಿದರೆ, ಪ್ರಾಯಶಃ ಜಗತ್ತಿನಲ್ಲಿ ಇನ್ಯಾರೂ ಯಾವ ದೇವರನ್ನು ಪೂಜೆ ಮಾಡದೇ ಇದ್ರೂ ಮಾಡ್ತಕ್ಕಂಥ ಕಳ್ಳರು, ಸುಳ್ಳರು, ಮೋಸಗಾರರು, ದರೋಡೆಕೋರರು, ರೌಡಿಗಳು, ಪೋಖ್ರಿಗಳು, ಪುಂಡ್ರು, ನಾನು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಎಲ್ಲರೂ ಪೂಜೆ ಮಾಡ್ತಕ್ಕಂಥ ದೇವರು ಅಂತ ಕೇಳಿದ್ರು ಒಬ್ಬರೇ, ನಿಮ್ಮಂಥ ಒಳ್ಳೆಯವರಿಂದ ಹಿಡಿದು ಎಲ್ಲರೂ ಪೂಜೆ ಮಾಡ್ತಕ್ಕಂಥ ದೇವರು. ಅಂದ್ರೆ ಅಂಥ ಗಣಪತಿಯನ್ನು ಬೀದಿಗೆ ತೊಗೊಂಡು ಬಂದರು. ಯಾಕೆ ತೊಗೊಂಡು ಬಂದರು ಅಂತ ಕೇಳಿದರೆ, ಒಂದು ತತ್ವಕ್ಕೋಸ್ಕರ ತೊಗೊಂಡು ಬಂದರು, ಒಂದು ಸ್ವತಂತ್ರ ಆಂದೋಲನಕ್ಕೋಸ್ಕರ ತೊಗೊಂಡು ಬರ್ತಾ ಅದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತಾ ಇಡೀ ಸಮಾಜವನ್ನು ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥ ಕೆಲಸ ಮಾಡಿದ್ರಲ್ಲ, ಅದೊಂದು ದೇವ್ರ ಮುಖಾಂತರ ಮಾಡ್ತಾ ಹೋದ್ರಲ್ಲ, ಅದು ನಮ್ಮ ಸಮಾಜ ಸಂದೇಶ. ಹೀಗೆ ಎಲ್ಲ ದೇವರುಗಳ ಆಚರಣೆಗಳು, ಎಲ್ಲ ಹಬ್ಬಗಳು, ಎಲ್ಲ ಉತ್ಸವಗಳು ಬರೀ ಆಚರಣೆಗಳಿಗೆ ಮಾತ್ರ ಸೀಮಿತ ಮಾಡಿಕೊಳ್ಳದೆ, ಇವತ್ತು ಇಷ್ಟೆಲ್ಲ ಒಳ್ಳೆಯ ಸುಸಂಸ್ಕೃತಿ ಇರ್ತಕ್ಕಂಥ ಸಮಾಜದಲ್ಲಿ, ನಾಗರಿಕತೆ ಇರ್ತಕ್ಕಂಥ ಸಮಾಜದಲ್ಲಿ ಕೆಲವು ಕೆಟ್ಟ ಹುಳುಗಳು ಹುಟ್ಟುಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲೇ ಒಬ್ಬ ಇದ್ದಾರೆ, ನಟರಾಜ್ ಅಂತ. ಆ ನಟರಾಜು ಇವತ್ತಿನವರೆಗೂ ಅವನು ಯಾರು ಮುಸಲ್ಮಾನರ ಹಬ್ಬಗಳ ಬಗ್ಗೆ ಮಾತಾಡಲಿಲ್ಲ, ಕ್ರಿಶ್ಚಿಯನ್ರ ಹಬ್ಬಗಳ ಬಗ್ಗೆ ಮಾತಾಡಲಿಲ್ಲ, ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಹಬ್ಬಗಳ ಬಗ್ಗೆ ಸದಾಕಾಲ ಕುಯುಕ್ತಿಯಿಂದ ಮಾತಾಡ್ತಾ ಹೋಗ್ತಾನೆ. ಯಾಕೆ ಮಾತಾಡ್ತಾನೆ ಅಂತ ಕೇಳಿದರೆ, ನಾವೆಲ್ಲರೂ ಸುಮ್ಮನಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಹಿಂದೂ ಸಮಾಜದ ಹಬ್ಬಗಳ ಬಗ್ಗೆ ಮಾತ್ರ ಟೀಕೆ ಮಾಡ್ತಾರೆ. ಆಗಲೇ ಉಲ್ಲೇಖ ಮಾಡಿದ್ರಲ್ಲ ಪ್ರಾರಂಭದಲ್ಲಿ, ನಮ್ಮ ಪಟಾಕಿ ಯಾಕೆ ಹೊಡಿಬೇಕು, ಹೋಳಿನ ಯಾಕೆ ಮಾಡಬೇಕು, ಕಟ್ಟಿಗೆ ಯಾಕೆ ಸುಡಬೇಕು, ಬಣ್ಣನ ಯಾಕೆ ಎರಚಬೇಕು, ಈ ಥರದ ಎಲ್ಲವೂ ವಿಕೃತಿಗಳು ಬರ್ತಾ ಇದೆ. ಆದರೆ ನಾವು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಜ್ಜನರು ಅಂದ್ಕೊಂಡಿರ್ತಕ್ಕಂಥದ್ದು, ಕೊನೆಯ ಮಾತೇಳಿ ನಾನು ಮುಕ್ತಾಯ ಮಾಡ್ತೀನಿ, ಈ ಎಲ್ಲ ಸಮಸ್ಯೆಗಳಿಗೆ ಇಷ್ಟೆಲ್ಲ ವೈವಿಧ್ಯತೆ ಇರ್ತಕ್ಕಂಥ, ವಿಶೇಷ ಇರ್ತಕ್ಕಂಥ, ಎಲ್ಲವೂ ಉದಾತ್ತ ಇರ್ತಕ್ಕಂಥ, ಜಗತ್ತಿಗೆ ಇವತ್ತು ಜಗದ್ಗುರುವಾಗ್ತಕ್ಕಂಥ ಭಾರತ ನಿಂತಿರ್ತಕ್ಕಂಥ ಕಾಲಘಟ್ಟದಲ್ಲೂ ಇಷ್ಟೆಲ್ಲ ಒಂದು ವಿಕೃತಿಗಳು ನಡೀತಾ ಇದೆ. ಕಾರಣ ಯಾಕೆ ಅಂತ ಕೇಳಿದರೆ, ಸಾವರ್ಕರ್ ಅವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಇವತ್ತು ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಕಾರಣ ಏನು ಅಂತ ಕೇಳಿದರೆ, ದುರ್ಜನರು ಸಕ್ರಿಯರಾಗೋಗಿದ್ದಾರೆ. ದುರ್ಜನರು ಸಕ್ರಿಯರಾಗ್ತಾ ಇದ್ದಾರೆ, ಸಜ್ಜನರು ಅಂದ್ಕೊಂಡಿರ್ತಕ್ಕಂಥವ್ರು ತುಂಬ ನಿಷ್ಕ್ರಿಯರಾಗ್ತಾ ಇದ್ದಾರೆ. ಸಜ್ಜನರು ನಿಷ್ಕ್ರಿಯರಾಗ್ತಾ ಇದ್ದಾರೆ. ಸಜ್ಜನರ ನಿಷ್ಕ್ರಿಯತೆಯಿಂದ ದುರ್ಜನರು ಸಕ್ರಿಯರಾಗ್ತಾ ಇದ್ದಾರೆ. ಸಜ್ಜನರು ಸಕ್ರಿಯರಾದರೆ, ನೀವೇ ಹೇಳ್ಬಿಡಿ, ನಾನು ಹೇಳಲ್ಲ. ಸಜ್ಜನರು ಸಕ್ರಿಯರಾದರೆ, ಬುದ್ಧಿವಂತರು ನೀವು ಯಾವುದು ಗಟ್ಟಿಯಾಗಿ ಹೇಳೋದಿಲ್ಲ, ಜೈ ಜೈ ಹೇಳ್ತಿರ್ತೀರಿ ಬರೀ. ಗಟ್ಟಿಯಾಗಿ ಒಂದ್ಸರಿ ಹೇಳಿ, ಸಜ್ಜನರು ಸಕ್ರಿಯರಾದರೆ. ಈ ವಾಯ್ಸಾದರೂ ಹಿಂದೂ ಸಮಾಜಕ್ಕೆ ಬರಲಿ ಅಂತಲೇ ನಿಮ್ಮ ಕೈಯಲ್ಲಿ ಹೇಳಿಸಿದ್ದು. ಅದು ನಮಗೆ ನೆನಪಿರಲಿ ಅಂತ ಮನೆಗೆ ಹೋದ್ಮೇಲೂ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ನಮ್ಮ ಸಜ್ಜನಿಕೆಯನ್ನು ನಮ್ಮ ಮನೆಯ ಅಡುಗೆ ಮನೆಗೆ, ನಮ್ಮ ಮನೆಯ ಬಾಗಿಲಿಗೆ ಬೀಗ ಹಾಕಿ ಕೂಡಿಡೋದು ಬೇಡ. ಸಮಾಜಕ್ಕೇನಾದರೂ ಆದಾಗ, ಧರ್ಮಕ್ಕೇನಾದರೂ ಆದಾಗ, ನಮ್ಮ ಹಬ್ಬ ಹರಿದಿನಗಳಿಗೇನಾದರೂ ವಿರುಚಿತವಾಗಿ ಮಾತಾಡಿದಾಗ ನಾವು ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಒಂದು ಗುಣ, ಆ ಮನಸ್ಸು, ಆ ಧ್ವನಿ ನಮ್ಮೆಲ್ಲರಲ್ಲೂ ಬರಲಿ ಅಂತ ಹೇಳ್ತಾ ಶ್ರದ್ಧೆಯಿಂದ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ.